ಸರ್ವರಿಗೂ ನಮಸ್ಕಾರ. ಸ್ನೇಹಿತರೆ, ಮನೆಯಲ್ಲಿ 4 ಜನ ಶತ್ರುಗಳು. ಮನೆಯಲ್ಲಿ ಇರುವ ಶತ್ರುಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಆಚಾರ್ಯ ಚಾಣಕ್ಯರು. ಯಾರು ಆ 4 ಜನ ಶತ್ರುಗಳು? ಪ್ರಾಚೀನ ಭಾರತದ ಗುರು ಆಚಾರ್ಯ ಚಾಣಕ್ಯರು ಕೆಲವು ಅಪೂರ್ವ ಸಂಗತಿಗಳನ್ನು ಹೇಳಿದ್ದಾರೆ. ಯಾವುವು ಎನ್ನುತ್ತೀರಾ? ಬನ್ನಿ ತಿಳಿಯೋಣ. ನಾವು ನೆಲೆಸುವ ಮನೆಯಲ್ಲಿಯೇ ನಮ್ಮ ಶತ್ರುಗಳು ಇರುತ್ತಾರೆ. ಎಚ್ಚರ. ಒಬ್ಬ ವ್ಯಕ್ತಿಗೆ ಯಾರ್ಯಾರು ಶತ್ರುಗಳು ಇದ್ದಾರೆ, ಯಾರ್ಯಾರು ಶತ್ರುಗಳಾಗಬಹುದು, ಎಲ್ಲರ ಕುರಿತು ಆಚಾರ್ಯ ಚಾಣಕ್ಯರು ಚಾಣಕ್ಯ ನೀತಿಯಲ್ಲಿ ದಾಖಲಿಸಿದ್ದಾರೆ. ಮೊದಲನೆಯದಾಗಿ ಸಾಲಗಾರನಾದ ಅಪ್ಪ. ಸಾಲಗಾರ ಅಪ್ಪ ಮನೆಯಲ್ಲಿದ್ದರೆ ನಮ್ಮ ಇಡೀ ಜೀವನವೆಲ್ಲ ತಂದೆ ಮಾಡಿರುವ ಸಾಲವನ್ನು ತೀರಿಸುವುದರಲ್ಲಿಯೇ ಕಾಲ ಕಳೆದು ನಮ್ಮ ಬದುಕುವಷ್ಟರಲ್ಲಿಯೇ ಅಂತ್ಯವಾಗಿ ಹೋಗುತ್ತದೆ. ಸಾಲಗಾರನಾದ ತಂದೆಯೂ ಕೂಡ ಶತ್ರುವಿನಂತೆ ಎಂದು ಆಚಾರ್ಯ ಚಾಣಕ್ಯರು ನೀತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಎರಡನೆಯ ವಿಚಾರ, ಮನೆಯಲ್ಲಿ ಅವಿದ್ಯಾವಂತ ಮಗ ಇದ್ದರೆ ಅವನು ಕೂಡ ಶತ್ರುವಿಗೆ ಸಮಾನ ಎಂದು ಹೇಳುತ್ತಾರೆ ಆಚಾರ್ಯ ಚಾಣಕ್ಯರು. ಮನೆಯಲ್ಲಿ ಮಕ್ಕಳು ವಿದ್ಯಾವಂತರಾಗಬೇಕು ಎಂಬುದು ಪ್ರತಿ ತಂದೆ ತಾಯಿಯ ಕನಸಾಗಿರುತ್ತದೆ. ಮಗನು ವಿದ್ಯಾವಂತನಾಗಿದ್ದರೆ ಮಾತ್ರ ತಂದೆ ತಾಯಿ ಶ್ರಮಪಟ್ಟು ದುಡಿದಂತಹ ಆಸ್ತಿಯನ್ನು ಕಾಪಾಡಿಕೊಂಡು ಹೋಗುತ್ತಾರೆ. ಅವಿದ್ಯಾವಂತ ಮಗನಿದ್ದರೆ ಯಾವುದೋ ಚಟಕ್ಕೆ ದಾಸನಾಗಿ ತಂದೆ ತಾಯಿ ಕಷ್ಟಪಟ್ಟು ದುಡಿದಂಥ ಆಸ್ತಿಯನ್ನೆಲ್ಲ ಚಟಕ್ಕೆ ಪಣವಿಟ್ಟು ಮುಂದಿನ ದಿನದಲ್ಲಿ ಮಾನ ಮರ್ಯಾದೆ ಎಲ್ಲವನ್ನೂ ಕಳೆದು ಬಿಡಬಹುದು. ಮೂರನೇ ವಿಚಾರ, ತಾಯಿಯೇ ದೇವರು ಎಂದು ನಂಬಿರುವ ಸಂಸ್ಕೃತಿ ನಮ್ಮದು. ಮನೆಯಲ್ಲಿ ತಾಯಿ ಸರಿ ಇರಬೇಕು. ಎಲ್ಲ ಸೊಸೆಯೊಂದಿರಿಗೆ, ಮೊಮ್ಮಕ್ಕಳಿಗೆ ಎಲ್ಲರನ್ನೂ ಸಮಾನತೆಯಿಂದ ಕಾಣಬೇಕು. ಒಬ್ಬರ ಮೇಲೆ ಪ್ರೀತಿ ಜಾಸ್ತಿ, ಇನ್ನೊಬ್ಬರ ಮೇಲೆ ಪ್ರೀತಿ ಕಮ್ಮಿ, ಈ ಥರ ನಡೆದುಕೊಂಡರೆ ತಾಯಿ ಅವಳು ಮಕ್ಕಳ ಬಾಳಿನಲ್ಲಿ ಅಕ್ಷರಶಃ ಶತ್ರುವಿನಂತೆ ಎಂದು ಹೇಳುತ್ತಾರೆ ಆಚಾರ್ಯ ಚಾಣಕ್ಯರು. ನಾಲ್ಕನೆಯದಾಗಿ, ಸುಂದರ ಸುಶೀಲ ಹೆಂಡತಿ ಮನೆಯಲ್ಲಿ ಇದ್ದರೆ ಅವಳು ಕೂಡ ಶತ್ರುವಿನಂತೆ ಎಂದು ಹೇಳಿದ್ದಾರೆ. ಎಲ್ಲರೂ ಸುಂದರವಾದ ಹೆಂಡತಿಯನ್ನು ಬಯಸುವುದು. ಏನಪ್ಪ ಇವರು ಹೀಗೆ ಹೇಳುತ್ತಿದ್ದಾರೆ ಎಂದುಕೊಳ್ಳುತ್ತಿದ್ದೀರಾ? ಹೌದು, ಇದು ಸತ್ಯವೇ. ಮನೆಯಲ್ಲಿ ಸುಂದರವಾದ ಹೆಂಡತಿ ಇದ್ದರೆ ಅವಳ ಮೇಲೆ ವ್ಯಾಮೋಹಕ್ಕೆ ಒಳಗಾಗಿ ಕೆಲಸ ಕಡೆ ಗಮನ ಕೊಡದೆ ದೇಹ ಕಚೇರಿಯಲ್ಲಿ ಮತ್ತು ಮನಸ್ಸು ಪ್ರತಿ ಕ್ಷಣವೂ ಮನೆಯಲ್ಲಿಯೇ ಇರುವಂತಾಗುತ್ತದೆ. ಮನಸ್ಸು ಒಂದು ಕಡೆ, ವಿಚಾರ ಇನ್ನೊಂದು ಕಡೆ ಇಟ್ಟುಕೊಂಡು ನಮ್ಮ ಮುಂದಿನ ಜೀವನವನ್ನು ನಾವೇ ಹಾಳು ಮಾಡಿಕೊಳ್ಳುತ್ತೇವೆ. ಹಾಗಾದರೆ ಸ್ನೇಹಿತರೆ, ಆಚಾರ್ಯ ಚಾಣಕ್ಯರು ಹೇಳಿದ 4 ಶತ್ರುಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಮೇಲೆ ನೀವು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.